ನಮಸ್ತೆ ಎಲ್ಲರಿಗೂ. ನಾನು ಶ್ರುತಿ. ಇಲ್ಲಿ ಕುದ್ರೋಳಿ ಭಗವತಿ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿಯ ಎಲ್ಲ ವೀಡಿಯೋಸ್ ನಾನು ತಗೊಂಡಿದ್ದೀನಿ. ಟೆಂಪಲ್ ಓಪನ್ ಆಗುವ ಮುಂಚೆ ತುಂಬ ಶಾಂತ ಆಗಿದೆ. ಇಲ್ಲಿ ಈ ವಾತಾವರಣ ವೆರಿ ಬ್ಯೂಟಿಫುಲ್. ನಿಮಗೆ ತೋರಿಸುವ ಅಂತ ನನಗೆ ಆಸೆ ಆಯಿತು. ಸೊ ಇವತ್ತು ನಾವು ಎಲ್ಲರೂ ನೋಡೋದು ಶ್ರೀ ಭಗವತಿ ಟೆಂಪಲ್, ಕುದ್ರೋಳಿ ಟೆಂಪಲ್, ಮಂಗಳೂರು, ಕರ್ನಾಟಕದಲ್ಲಿ. ಸೂರ್ಯನ ಕಿರಣಗಳಿಂದ ಬೆಳಗುತ್ತಿರುವ ಪವಿತ್ರ ಭೂಮಿ, ಭಕ್ತಿಯ ಸ್ಪಂದನೆಯಿಂದ ಜೀವಂತವಾಗಿರುವ ಕ್ಷೇತ್ರ ಮಂಗಳೂರಿನ ಅದ್ಭುತ ದೈವ ಸನ್ನಿಧಿ ಶ್ರೀ ಭಗವತಿ ದೇವಸ್ಥಾನ. ಬಿಲ್ಲವ ಮಲಯಾಳಿ ಸಮುದಾಯದವರು ಆರಾಧಿಸುವ ಕ್ಷೇತ್ರ ಶ್ರೀ ಕುದ್ರೋಳಿ ಭಗವತಿ ಕ್ಷೇತ್ರ. ಇಲ್ಲಿಗೆ ಬಂದಿದ್ರೆ ಮನಸ್ಸಿಗೆ ಶಾಂತಿ, ಪ್ರಾರ್ಥನೆ ಮಾಡಿದರೆ ಜೀವನಕ್ಕೆ ದಿಕ್ಕು, ಭಕ್ತಿಯಿಂದ ಕೇಳಿದರೆ ಅಮ್ಮ ಕೃಪೆ ಕರುಣಿಸುತ್ತಾಳೆ. ಇಲ್ಲಿ ಶ್ರೀ ಚೀರುಂಬ ಭಗವತಿ, ಶ್ರೀ ಪಾದಂಗರ ಭಗವತಿ ಮತ್ತು ಶ್ರೀ ಪುಲ್ಲೂರಾಳಿ ಭಗವತಿ ಇವರು ಮೂಲ ದೇವತೆಗಳು. ಧೂಮಾವತಿ ದೈವವು ಇಲ್ಲಿ ನೆಲೆ ನಿಂತ ಕ್ಷೇತ್ರವಾಗಿದೆ. ವಿಷ್ಣುಮೂರ್ತಿ ಬ್ರಹ್ಮ ಶ್ರೀ ನಾರಾಯಣ ಗುರುಗಳ ಸಾನ್ನಿಧ್ಯವೂ ಈ ಕ್ಷೇತ್ರದಲ್ಲಿ ಇದೆ. ನಂತೂರಿಂದ ಈ ದೇವಸ್ಥಾನ ಸುಮಾರು 3 ಕಿಲೋಮೀಟರ್ ಇದೆ. ನವರಾತ್ರಿ ಉತ್ಸವ, ಭರಣಿ ಮಹೋತ್ಸವ ಮತ್ತು ನಡವಲಿ ಉತ್ಸವ ಈ ಕ್ಷೇತ್ರದ ಪ್ರಮುಖ ಹಬ್ಬಗಳು. ಉತ್ಸವ ಸಮಯದಲ್ಲಿ ದೀಪಗಳ ಬೆಳಕು, ಭಜನೆ, ರಂಗಪೂಜೆ ಮತ್ತು ಭಕ್ತರ ಜಯಕರ ಎಲ್ಲವೂ ಒಂದು ದೈವಿಕ ಅನುಭವ ಕೊಡುತ್ತದೆ. ಉದ್ಯೋಗ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅವರು ಕೋಯಲೆ ಬಂದ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಸದಾಕಾಲಮ್ಮನೆ ಬಲ್ಲಾಡುತ್ತಿ ರಕ್ಷಣೆ ಬೋಬಾರ ಪುನಃ ತಂಬ್ರಾಟ್ ತರವಾನೆ
ನನಗೆ ಈ ಟೆಂಪಲ್ ಹೋಗಿ ತುಂಬ ಖುಷಿ ಆಯಿತು. ನಾವು ಹೋಗುವ ಸಮಯದಲ್ಲಿ ಯಾರೂ ಇರಲಿಲ್ಲ. ನನ್ನ ತಂದೆ ಮತ್ತು ನಾನು ಹೋಗಿದ್ದೆವು. ಯಾರೂ ಇರಲಿಲ್ಲ ಟೆಂಪಲಲ್ಲಿ. ಓಪನಿಂಗ್ ಟೈಮಲ್ಲಿ ನಾವು ಹೋಗಲಿಲ್ಲ. ಸ್ವಲ್ಪ ಹೊತ್ತು ನಮಗೆ ಕಾಯಬೇಕಾಗಿತ್ತು. ಒಂದು ಅರ್ಧ 45 ಮಿನಿಟ್ಸ್ ಗಂಟೆ ನಮಗೆ ವೆಯ್ಟ್ ಮಾಡಲಿಕ್ಕೆ ಇತ್ತು. ವೆಯ್ಟ್ ಮಾಡಿದರೆ ಸಹ ನಮಗೆ ಅಷ್ಟು ಅದ್ಭುತವಾದ ದರ್ಶನ ಸಿಕ್ಕಿತ್ತು. ವೆರಿ ಬ್ಯೂಟಿಫುಲ್. ಆ ಎನ್ವೈರ್ಮೆಂಟೇ ಅಷ್ಟು ಸುಂದರವಾಗಿತ್ತು. ಸೊ ನಿಮಗೆ ಈ ಸೈಡ್ ಬರಲಿಕ್ಕೆ ಇದ್ದರೆ, ನಮ್ಮ ಮಂಗಳೂರಿನ ಸೈಡ್ಗೆ ಬರಲಿಕ್ಕೆ ಇದ್ದರೆ ಭಗವತಿ ಕ್ಷೇತ್ರಕ್ಕೆ ಬನ್ನಿ. ಅದರ ಬ್ಯೂಟಿ ನೋಡಿ ಭಕ್ತರ ಮನಸ್ಸು ಶಾಂತಿಯಾಗಿರುವಂತೆ ನೀವು ಪ್ರಾರ್ಥಿಸಬಹುದು. ಈ ಜಾಗದ ಸ್ಪೆಷಲ್ ಏನಂದರೆ, ನಿಮ್ಮ ಮನಸ್ಸಲ್ಲಿ ಯಾವ ಇಚ್ಛೆ ಇದ್ದರೂ ಆ ದೇವಿ ಹತ್ರ ನೀವು ಕೇಳಿದರೆ, ಮನಸಾರೆ ನೀವು ಕೇಳಿದರೆ ಅದು ಸತ್ಯವಾಗುತ್ತದೆ. ಅಂದರೆ ಜಾಬ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ನಿಮಗೆ ಮ್ಯಾರೇಜ್ ಪ್ರಾಬ್ಲಮ್ಸ್ ಇದ್ದರೆ, ಎಂಥ ಪ್ರಾಬ್ಲಮ್ಸ್ ಇದ್ದರೂ ಸಹ ನಿಮಗೆ ತುಂಬ ಕಷ್ಟವಿದ್ದ ಮನಸ್ಸಲ್ಲಿ ಆ ದೇವಿ ಹತ್ರ, ಅಮ್ಮನ ಹತ್ರ ನೀವು ಒಂದು ಫುಲ್ ಡಿವೋಷನ್ನಿಂದ ನೀವು ಪ್ರಾರ್ಥಿಸಿದರೆ ಅದು 100% ಅದು ಸಿಗುತ್ತದೆ ನಿಮಗೆ. ಅದು ನನಗೆ ಅಲ್ಲಿ ಟೆಂಪಲ್ನವರು ಸಹ ಹೇಳಿದರು, ಆ ಪೂಜಾರಿ ಸಹ ಹೇಳಿದರು, ಮತ್ತು ನನಗೆ ಸಹ ಅದು ಅನುಭವ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಈ ಸೈಡ್ ಬರುವುದಾದರೆ ಡೆಫಿನೆಟ್ಲಿ ಈ ಕ್ಷೇತ್ರಕ್ಕೆ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ. ಆ್ಯಸ್ ಆಲ್ವೇಸ್ ಪ್ಲೀಸ್ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಆನ್ ಮೈ ಚಾನಲ್. ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕ್ವೆಶನ್ಸ್ ಹಾಕಿ, ನಾನು ಕಾಮೆಂಟ್ಸ್ಗೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಸಿ ಯು ಸೂನ್. ಬಾಯ್.